ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧನುಷ್ ನಾಗು. ಇವತ್ತು ನಾವು ಹೊರಟಿರೋದು ನಮ್ಮ ಫ್ರೆಂಡ್ ಮದುವೆಗೆ. ಇವತ್ತಿಂದ ನಾನು ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೀವು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರ ವ್ಲಾಗ್ಸ್ ಮಾಡ್ತಾ ಇರ್ತೀನಿ. ಇವಾಗ ಮದುವೆಗೆ ಹೋಗ್ತಾ ಇದ್ದೀವಿ, ಹಾಗೆ ಒಂದು ಚಿಕ್ಕ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತಿಂದ ಸ್ಟಾರ್ಟ್ ಮಾಡಿರೋದು, ಶುಭಾರಂಭ ಮಾಡಿದ್ದೀನಿ. ನೀವು ಸಪೋರ್ಟ್ ಮಾಡಿ. ಇನ್ನು ಮುಂದೆ ವ್ಲಾಗ್ ಮಾಡೋಕ್ಕೆ ಅದೇ ಸ್ಫೂರ್ತಿ. ನೀವು ಸಪೋರ್ಟ್ ಮಾಡ್ತಾಯಿದ್ರೆ ನಾವು ವ್ಲಾಗ್ ಮಾಡ್ತಾನೇ ಇರ್ತೀವಿ. ಇವತ್ತು ಮದುವೆಗೆ ಹೋಗ್ತಾ ಇರೋದು ನಮ್ಮ ಫ್ರೆಂಡ್ ಮದುವೆಗೆ, ಶಶಿ ಅಂತೇಳಿ ನಮ್ಮ ಕೊಲೀಗ್ ಅವನ ಮದುವೆಗೆ ಕೋಲಾಲ ಅಂತ ಊರು, ಆ ಊರಲ್ಲಿ ಮದುವೆ ಇರೋದು. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸು ಒಂದಿಬ್ಬರು ಕಾಯ್ತಾ ಇದ್ದಾರೆ. ಮೇ ಬಿ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅನಿಸುತ್ತೆ. ಬನ್ನಿ ಅವ್ರನ್ನ ಜಿಂಗಿ ಅಂತ ಹಿಡಿದಾಕ್ಬಿಡೋಣ ಇವಾಗ ಹೋಗಿ. ಅವರು ನಮಗೆ ವೆಯ್ಟ್ ಮಾಡೋಂಗಿದ್ರೆ ಈ ಕ್ರಾಸಲ್ಲೇ ವೆಯ್ಟ್ ಮಾಡಬೇಕಾಗಿತ್ತು. ಇಲ್ಲಿ ಆ ಕಡೆಯೂ ಇಲ್ಲ, ಈ ಕಡೆಯೂ ಇಲ್ಲ. ಅಂದರೆ ಅವ್ರು ನಮ್ಮನ್ನು ಬಿಟ್ಟು ಆಲ್ರೆಡಿ ಹೋಗ್ಬಿಟ್ಟವ್ರೆ. ಆದರೂ ತೊಂದರೆ ಇಲ್ಲ, ಹಿಂದೆಯಿಂದ ಹೋಗಿ ಕ್ಯಾಚ್ ಮಾಡಾಕ್ಬಿಡೋಣ ಅವ್ರನ್ನ. ನಾವೆಲ್ಲೋ ಹೋಗ್ಬಿಟ್ಟವ್ರು ಆಲೆ ಮುಂದೆ ಅಂತ ನಾವು ಅಂದ್ಕೊಂಡು ಬಂದರೆ ಇವ್ರು ಇನ್ನೂ ಇಲ್ಲೇ ಹೋಗ್ತಾವ್ರೆ. ಒಳ್ಳೆ ಆನೆ ಹೋದಂಗೆ ನಿಧಾನಕ್ಕೆ ಹೋಯ್ತು ಅವ್ರ ಪಲ್ಸರಲ್ಲಿ. ನಾವು ಆಲ್ರೆಡಿ ಮುಂದೆ ರೀಚ್ ಆಗಿಬಿಟ್ಟಿರ್ತಾರೆ ಅಂದ್ಕೊಂಡು ಬಂದು ನೋಡಿದ್ರೆ ಇಲ್ಲೇ ಹೋಗ್ತಾವ್ರೆ ಇನ್ನು. ಸರಿ ನಡ್ರಪ್ಪ ಬೇಗ ಹೋಗೋಣ ಅಂತ ಹೇಳಿ, ಚಳಿ ಬೇರೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಆಮೇಲೆ ಇಲ್ಲಿಂದ ಸೀದಾ ಸೀನ್ ಕಟ್ಟಾದರೆ ಸ್ವೀ ಅಂತ ಕನ್ವೆನ್ಷನ್ ಹಾಲ್ಗೆ ರೀಚ್. ಇಲ್ಲಿಗೆ ಬಂದು ತಲುಪೋ ಹೊತ್ತಿಗೆ ಚಳಿಗೆ ಮೈಯೆಲ್ಲ ನಡುಗು ಹೋಗ್ಬಿಟ್ಟಿತ್ತು. ಆಮೇಲೆ ಗಾಡಿ ಎಲ್ಲ ಪಾರ್ಕ್ ಮಾಡಿಬಿಟ್ಟು ಸೀದಾ ಒಳಗೋದ್ವಿ. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಕತ್ತಲಿಂದ ಬೆಳಕಿನೆಡೆಗೆ ಫುಲ್ಲು ಲೈಟು ಜಗಮಗ. ಕನ್ವೆನ್ಷನ್ ಹಾಲು ಮಸ್ತಾಗಿದೆ. ಆಮೇಲೆ ಅಲ್ಲಿ ಸ್ವಲ್ಪ ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಫಸ್ಟು ಊಟ, ಆಮೇಲೆ ರಿಸೆಪ್ಷನ್. ಊಟ ಬಡಿಸೋರು ಎಷ್ಟು ಸ್ಪೀಡಾಗಿದ್ರು ಅಂದರೆ ನನಗೆ ವೀಡಿಯೋ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ, ಅಷ್ಟು ಸ್ಪೀಡಾಗಿ ಇಟ್ಟಿಟ್ಟು ಹೊಡೋಯ್ತವ್ರೆ ನೋಡಿ. ನೀವು ಬೈಕೊಂಡ್ರೂ ಪರವಾಗಿಲ್ಲ, ಒಂದು ವಿಷಯ ಹೇಳ್ತೀನಿ, ದಯವಿಟ್ಟು ಊಟ ಮಾತ್ರ ವೇಸ್ಟ್ ಮಾಡಿಬಿಡಿ. ಅವರಪ್ಪ ಅದು ಎಷ್ಟು ಕಷ್ಟಪಟ್ಟು ದುಡ್ದಿರ್ತಾರೆ ಏನೋ. ನಿಮ್ಗೆ ಹಂಗೂ ಎಲ್ಲ ಡಿಶ್ಶು ಟೇಸ್ಟ್ ಮಾಡಬೇಕು ಅಂದರೆ ಕೇಳಿ ಒಂದು 2 ತುತ್ತು ಹಾಕಿಸ್ಕೊಂಡು ತಿನ್ನಿ. ಸುಮ್ಮನೆ ಹಾಕಿಸ್ಕೊಂಡು ಎಲ್ಲ ಬಿಟ್ಟು ಹೋಗ್ತೀರಿ, ಎಲ್ಲ ವೇಸ್ಟ್. ಫಸ್ಟು ಊಟಕ್ಕೆ ಹೋಗಿ ಆಮೇಲೆ ರಿಸೆಪ್ಷನ್ಗೆ ಬಂದರೆ ನೋಡಿ ಜನನೇ ಇಲ್ಲ, ಆರಾಮಾಗಿ ಹೋಗ್ಬೋದು. ಈ ಕ್ಯೂಟ್ ಕಪಲ್ಸ್ಗೆ ನಿಮ್ಮ ಕಡೆಯಿಂದ ಒಂದು ವಿಷಯ ಸಾಕ್ರಪ್ಪ. ಅಂತೂ ಇಂತೂ ಮದುವೆ ಮುಗಿಸ್ಕೊಂಡು ಅಷ್ಟೇ ಮದುವೆನೇ ಮುಗಿದೋಯ್ತು ನಮ್ಮ ಲೆಕ್ಕಾಚಾರಕ್ಕೆ. ಮದುವೆ ಮುಗಿಸ್ಕೊಂಡು ಸೀದಾ ವಾಪಸ್ ರೂಮಿಗೆ ಬಂದುಬಿಟ್ವಿ. ಅಪ್ಪ ಈ ಚಳಿಲಿ ಬರೋ ಅಷ್ಟೊತ್ತಿಗೆ ಲೈಟೊತ್ತು ಗಾಡಿ ಹೊಡಿಯೋರು ಹೆಂಗೆ ಹೊಡಿತಾರೋ. ಮತ್ತಾಯ್ದ ಮೇಲೆ ಸ್ಟಾರ್ಟ್ ಮಾಡಿರೋ ಬ್ಲಾಗು. ಇಷ್ಟ ಆಗಿದ್ರೆ ಇನ್ನೂ ಇಂಪ್ರೂವೈಸ್ ಮಾಡ್ಕೊತೀನಿ. ಇನ್ನೂ ಹೊಸ್ದಾಗಿ ಮಾಡ್ತಾ ಇರೋದು ಇವಾಗ. ಹೋಗ್ತಾ ಇನ್ನೂ ಚೆನ್ನಾಗಿ ಎಂಟರ್ಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡೇ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಬಾಯ್.